Hey guys, welcome back to our YouTube channel. We are back with another video that is No hands challenge. No hands challenge ಅಂತಂದ್ರೆ ಈಗ ಯೂಶುವಲ್ ಆಗಿ ಒಂದು ಮ್ಯಾಗಿನ್ ತಿಂತೀನಿ ಅಂತಂದ್ರೆ ಹೆಂಗ್ ತಿಂತೀನಿ ನೀನು? ಫೋಕ್ ಅಲ್ಲಿ ಇಲ್ಲ ಸ್ಪೂನ್ ಅಲ್ಲಿ. ಹೌದಾ? 你老婆找你。 ಅಲ್ವಾ? ಕೆಲವರು ಕೈಯಲ್ಲಿ ತಿಂತಾರೆ. ಕೈಯಲ್ಲಿ ಅಭ್ಯಾಸ ಇದ್ರೆ ಕೈಯಲ್ಲಿ ತಿಂತಾರೆ. ಸೊ ಇವತ್ತು ಫೋಕು ಸ್ಪೂನು ಕೈ ಮೂರಲ್ಲೂ ತಿನ್ನಕ್ ಹೋಗ್ತಾ ಇಲ್ಲ, ಡೈರೆಕ್ಟ್ ಪ್ಲೇಟಿಗೆ ಬಾಯಕ್ಕೆ ಹಂಗೆ ತಿನ್ನಕ್ ಹೋಗ್ತಾ ಇದೀವಿ. ಹಾಗೆ ಚಾಲೆಂಜ್ ಇರೋದು ಅಂಡ್ ರೂಲ್ಸ್ ಹೋಗ್ತಾ ಹೇಳ್ತೀವಿ ಹೇಗೆ ಅಂತ. ಸೊ ವಿಡಿಯೋಗೆ ಹೋಗೋಣ. ಓಕೆ, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಇದು ತಿಕ್ಬಿಡೋಣ. ನೀರು ಕುದೀತಾ ಇದೆ. ಕುದೀತಿದ್ಯಾ? ಬಾಯ್ಲ್ ಆಗ್ತದೆ, ಇನ್ನೂ ಆಗಿಲ್ಲ. ಆಗಿಲ್ವಾ? ಓಕೆ, ಈಗ ಆನಿಯನ್ಸ್ ಮತ್ತೆ ಟೊಮ್ಯಾಟೊ ಬೇಕಾ? ಟೊಮ್ಯಾಟೊ ಆನಿಯನ್ ಮತ್ತೆ ಟೊಮ್ಯಾಟೊ ಚಾಪ್ ಮಾಡ್ಕೊಂಬೇಡ. ನನಗೆ ಬರೀ ಮ್ಯಾಗಿ ಒಂದು ಕೊಟ್ಬಿಡಮ್ಮ ಸಾಕು, ಈರುಳ್ಳಿ ಎಲ್ಲ ತಿನ್ನಕ್ಕಾಗಲ್ಲ ಮದ್ದು ಬಂದಿದ್ದಲ್ಲಿ. ಹಂಗೆಲ್ಲ ತಿನ್ಬೇಕು, ಅದೇ ಒಳ್ಳೇದು. ಬರೀ ಮ್ಯಾಗಿ ಇಸ್ ಬ್ಯಾಡ್ ಫಾರ್ ಹೆಲ್ತ್. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಪೌಷ್ಟಿಕ ಆಹಾರ ಅಂತ ಎಲ್ಲ ಬೇಕು. ಓಕೆ, ನೀನು ತರಕಾರಿ ಹೆಚ್ಚೋಕೊಂಥರ ಇಷ್ಟ ಹಚ್ಚಿ ನನಗೆ ಗೊತ್ತಾ? ಒಂದು ತರಕಾರಿ ಕಟ್ ಮಾಡ್ತೀಯಾ, ಕೈ ತೊಳ್ಕೊಂಬರ್ತೀಯ. ಇನ್ನೊಂದು ತರಕಾರಿ ಕಟ್ ಮಾಡ್ತೀಯಾ, ಕೈ ತೊಳ್ಕೊಂಬರ್ತೀಯ. ಹೆಂಗೆ ಏನಕ್ಕಿದು? ಹೈಜೀನ್. ಐಸಿ ಹೈಜಿನಿಕ್ ಮೇಂಟೈನ್. ಈ ಥರ ಯಾರಾದರೂ ಪದೇ ಪದೇ ತರಕಾರಿ ಒಂದೊಂದು ಕಟ್ ಮಾಡಿ ಹೋಗಿ ಕೈ ತೊಳ್ಕೊಂಬರಿದ್ರೆ ಕಮೆಂಟ್ ಮಾಡ್ಬಿಡಿ. ಹಿಂಗೆ ಆ ಥರ ಇರ್ತಾರೆ, ನಿಜ ಅಂತಾರ ಯಾರಾದ್ರೂ ಇರ್ತಾರೆ ಅಂತ ಕಾಮೆಂಟ್ ಮಾಡಿ. ಹಾಂ, ನಾನೊಬ್ಬಳೇ ಎಲ್ಲ ಹಂಗಿರೋದು. ಹೇಳಂತ್ಯ ಎಷ್ಟೋ ಜನ ಇರ್ತಾರೆ. ಈ ಕೈ ಹುಷಾರು. ಚೆನ್ನಾಗಿ ಕಾಣ್ತಿರ್ತೀನಿ ತರಕಾರಿ ಕಟ್ ಮಾಡ್ಬೇಕಾದ್ರು. ನೋಡ ಎಷ್ಟು ಚಂದ ಅಲ್ಲ. ಈಗ ನೀನ್ ಸಾಕು ಫ್ಲೋಟ್ ಮಾಡಿದ್ದೆವು. ಟೊಮ್ಯಾಟೊ ಮತ್ತೆ ಈರುಳ್ಳಿ. ಓಕೆ, ನಾರ್ಮಲ್ ಒಗ್ಗರಣೆಗೆ ಏನೇನು ಮಾಡ್ಕೋತೀವಿ ಅಷ್ಟೇ. ಆಕ್ಚುಲಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ, ಇವಾಗ ನಾನು ಅದೆಲ್ಲ ತಂದಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಮಾಡೋದಕ್ಕೆ ಅಷ್ಟೇ. ಓಕೆ, ಇದೇನ ಇದು ಆಯಿಲು ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇದೆ. ಇದೇನು ನಾವಾಗ ತಂದು ಇದ್ರೊಳಗೆ ಹಾಕಿಟ್ಟಿದ್ಯಾ? ನೀನು ಅನ್ಕೊಂಡೆ ಅದೇ. ಒಂದು ಕೆಲಸ ಮಾಡೋಣ, ಇವತ್ತು ಕೇರಳದವ್ರು ಎಲ್ಲರೂ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡ್ತಾರೆ. ಮಾತ್ರ ನಾವು ಕೊಬ್ಬರಿ ಎಣ್ಣೆಲಿ ಮ್ಯಾಗಿ ಮಾಡ್ಕೊಂತೀನಿ. ಏನು ಆಯಿಲ್ ಚೇಂಜ್ ಮಾಡಲಾ? ಬೇಡ ಇರಲಿ. ಬೇಕಾ? ನಾನು ಯಾವತ್ತೂ ತಿಂದು ನೋಡಿಲ್ಲ. ಒಂದು ಕೆಲಸ ಮಾಡೋಣ, ಏನೋ ಟ್ರೈ ಮಾಡೋಣ ಅಂತ ತಿಂದಿದ್ದು. ನಾರ್ಮಲ್ ಫುಡ್ ನಮ್ಮ ಮನೇಲಿ ಮಾಡ್ತಾರೆ ಕೊಬ್ಬರಿ ಎಣ್ಣೆಗೆ, ಬಟ್ ಮ್ಯಾಗಿ ಎಲ್ಲ ಮಾಡಲ್ಲ. ಸರಿ, ಒಂದು ಕೆಲಸ ಕೈಯಲ್ಲಿ ನೀರು ಬಿಟ್ಟು ಎಣ್ಣೆ ಒಳಗೆ. ನೀವು ತಿಂತೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಡ್ತೀವಿ, ನಮಗೆಲ್ಲ ಹೇಗಿರೋ ತಿಂತೀವಿ. ಓಕೆ, ಸಾಸಿವೆ. ಎಷ್ಟೊತ್ತಿ ಅಡುಗೆ ಮಾಡಿದ್ರೆ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು. ಏನು ಅಂದ್ರೆ ಹಿಂಗೆ ಸಾಕಾಗಿ ಸೌಂಡ್ ಮಾಡ್ತಿದ್ದೀವಿ. ಒಂಥರ ಇಬ್ಬರು ಒಳ್ಳೆ ಸೌಂಡ್ ಪಾರ್ಟಿಗಳಲ್ವಾ? ನಿಮಗೂ ಒಗ್ಗರಣೆಗೂ ಏನೋ ಒಂದು ರಿಲೇಷನ್ಶಿಪ್ ಇದೆ ಚಿಮ್ಸ್, ಪೂರ್ವ ಜನ್ಮದ ರಿಲೇಷನ್ಶಿಪ್. ಜನ್ಮ ಜನ್ಮದ ಅನುಬಂಧ. ಹೌದಾ? ಪ್ಯಾನ್ ಒಲೆ ಮೇಲಿದ್ರೆ ಇವಳೊಂದು ಮೈಲಿ ದೂರ ಇರ್ತಾಳೆ, ಒಗ್ಗರಣೆ ಹಾಕಿ. ಈಗ ಏನಾಗ್ತಿರೋದು? ಟೊಮೆಟೊ ಹಾಕು. ಅದಕ್ಕೆ ಹಾಕೋದು ಅಷ್ಟೇ. ಮ್ಯಾಗಿನ ಅದಕ್ಕೆ ಹಾಕ್ಬಿಡೋದು. ಈಗ ಬಿಸಿನೀರು ಪಕ್ಕದಲ್ಲಿ ಸೂಪ್ ಮಾಡ್ಕೊಳಕ್ಕೆ. ಸೂಪ್ ಅಲ್ಲ, ನೀನೇನೋ ಹೇಳ್ಬೇಕು. ಇದಕ್ಕೆ ಈಗ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಜಾಸ್ತಿ ಖಾರ ಬೇಕು, ಕಡಿಮೆ ಖಾರ ಬೇಕಾ? ಕೈಯಲ್ಲಿ ತಿನ್ನೋದಾಗಿದ್ರೆ ಇರಲಿ ಅಂತಿದ್ದೆ, ಬಾಯಲ್ಲಿ ತಿನ್ನೋದಲ್ವಾ, ಹಪ್ಪಿ ತಪ್ಪಿ ಮೂಗಿಗೆ ಹೋಗ್ಬಿಟ್ರೆ ಏನು ಮಾಡೋದು?
ಸೊ ಹಂಗೆ ಹಾಕ್ತೀನಿ. ಮತ್ತೇನು ಸಮಾಚಾರ? ಆರಾಮ? ಎಂಥದ ಇನ್ಸ್ಟಾಗ್ರಾಮಲ್ಲಿ ಎಂಥದ ಅಂತ ಯಾವುದೋ ಒಂದು ಪೋಸ್ಟಲ್ಲಿ ಹೇಳಿದ್ದೆ. ರೀಲ್ಸಲ್ಲಿ ಚಿನಿ ಎಂಥದ ಮಾಡ್ತಿರೋದು? ಇದಿತ್ತು ಅದಕ್ಕೆ ಎಲ್ಲರೂ ಅನ್ಕೊಂಡಿದ್ದಾರೆ ನಾನು ಯಾವ ಕಡೆ ಕುಂದಾಪುರ. ಕುಂದಾಪುರ ಆ ಕಡೆ ಮಲೆನಾಡು ಕಡೆ ಹುಡುಗಿ ಅಂತ ಅನ್ಕೊಬಿಟ್ಟಿದ್ದಾರೆ. ಆಕ್ಚುಲಿ ನಾರ್ಮಲ್ ಬ್ಯಾಂಗ್ಳೂರಿಗೆ, ಬಟ್ ಆದ್ರೆ ನಾವು ಕಾಂತಾರ ಮೂವಿ ಬಂದ್ಮೇಲೆ ಅವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಎಲ್ಲರೂ ಇನ್ನು ಆ ಸೈಡ್ ಹುಡುಗಿ ಅಂದ್ರೆ ಮಲೆನಾಡು ಕಡೆ ಹುಡುಗಿ ಅಂತ ಅನ್ಕೊಬಿಟ್ಟಿದ್ದಾರೆ. ಇಲ್ಲ, ನಾನು ಬ್ಯಾಂಗ್ಳೂರ್, ಬಟ್ ಆ ಲ್ಯಾಂಗ್ವೇಜ್ ತುಂಬಾ ಇಷ್ಟ ನನಗೆ. ನಂದಾಗ್ಲಿ ಇವ್ರಿಗಾಗ್ಲಿ ತುಂಬಾ ಇಷ್ಟ. ಚೆನ್ನಾಗಿದೆ ಅಲ್ವ ಒಂಥರ? ನಾರ್ಮಲ್ ಕನ್ನಡ ಚೆನ್ನಾಗಿದೆ, ಅದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಅದಕ್ಕೆ ಅವಾಗ ಅದನ್ನ ಮಾಡಿದ್ವಿ. ಎಂಥದ ಅದು ನಮ್ದು ಏನೋ ವೇ ಆಫ್ ಸ್ಪೀಕಿಂಗ್. ಎಂಥದ ಅನ್ನೋದು ಹೇಳ್ತಾರೆ, ಎಂಥದ ಹೇಳ್ತಾರಲ್ಲ, ಎಂಥದ ಅಂತ ಹೇಳ್ತಾರೆ, ಬಟ್ ಆದ್ರೆ ಅದು ಆ ಟೋನ್ ಎಂಥದ ಓಯ್ ಎಂತ ಮ್ಯಾಗಿ ಇದನ್ನ ಆಗ್ಲಿಲ್ಲ ಮಾರೆ. ಕೆಲವೊಂದ್ಸತಿ ಪಾಪ ಭಾಷೆನ ಕೊಲೆ ಮಾಡ್ಬಿಡ್ತೀವಿ. ಮಾತಾಡಿ ಹಿಂಗಿಂಗು ಮಾತಾಡಿ. ಅಯ್ಯೋ, ಯಾರಾದ್ರೂ ಇದ್ರೆ ಬೈಕೋಬೇಡ್ರಪ್ಪ, ಯಾರಾದ್ರೂ ಇದ್ರೆ ಬೈಕೋಬೇಡಿ ಅಂತ ನಮ್ಮ ಭಾಷೆನ ಕೊಲೆ ಮಾಡ್ತಾವ್ರು ಇವರು ಅಂತ. ಇಲ್ಲ, ನಾವು ಇಷ್ಟಪಟ್ಟು ಹೌದು. ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೋ, ನೀನು ಸೇರಿಸಿ ಮೆಣಸಿನ್ಕಾಯಿ ಹಾಕ್ತೀವಿ. ಬಿದ್ರೆ ಸಾಕು. ನಿನಗೆ 8 ನನಗೆ 2. ನೀನು ನಿಜವಾಗ್ಲೂ ನನಗೆ ಮೆಣಸಿನ್ಕಾಯಿ ತಿನ್ನಿಸ್ತೀಯಾ? ಇಲ್ಲ, ನೆನ್ನೆನೆ ಆ ಬ್ಲಾಗಲ್ಲಿ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ತಿನ್ಬೇಡ ಅಂತ ಹೇಳ್ತಿದ್ಯಾ? ಅಲ್ಲ, ನೀನು ಒಳ್ಳೆ ಇಟ್ಕೊಂಡು ಮೆಣಸಿನ್ಕಾಯಿ ತಿನ್ನಿಸ್ತೀಯಾ? ನೋ ವೇ, ನಮ್ಮ ಅಕ್ಕಿಗೆ ನಾವು ಮೆಣಸಿನ್ಕಾಯಿ ತಿನ್ಸೋ ಮಾತ್ರ ಇಲ್ಲ, ಅದಕ್ಕೆ ಶುಗರ್ ಕೊಡಕ್ಕೆ ಬಂದಿದ್ದು. 2 ಮೆಣಸಿನ್ಕಾಯಿ ಅಷ್ಟೇ ಹಾಕುತ್ತಿರೋದು. ಫಸ್ಟ್ 3 ಹಂಗೆ ಹಾಕಿ ವಾಶ್ ಮಾಡ್ಕೊಂಡು, ಬಟ್ ಇದನ್ನ ಸ್ಲಿಟ್ ಮಾಡ್ತಾರೆ. ಇದನ್ನ ಮಾಡಿದ್ದು ಇದು ಅಡ್ಡ ಅಲ್ವಾ, ಉದ್ದದ ಕಟ್ ಮಾಡ್ತಾರೆ. ಸೊ ಅದನ್ನ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಇಟ್ಕೊಡುತ್ತೆ ಮೆಣಸಿನ್ಕಾಯಿ. ಖಾರ ಪುಡಿ ಹಾಕ್ಬಿಟ್ಟಿದ್ರೆ ಮೊದಲು ಹಾಕ್ಬೋದು, ಬಟ್ ಆದ್ರೆ ಇವಾಗ ಮಸಾಲೆ ಹಾಕ್ತೀವಲ್ಲ, ಅದರಲ್ಲೇ ಅದರದ್ದು ಪರ್ಸೆಂಟ್ ಎಲ್ಲ ಇರುತ್ತೆ ಅಂತ ಗೊತ್ತಿಲ್ಲ. ನನಗೆ ಫ್ಯಾಕ್ಟರಿಲ್ಲ ಪ್ಲೇನ್ ಬಂಗಾರ, ನಂಗೆ ಯಾವುದೋ ಟಿವಿ ಪ್ರೋಗ್ರಾಮ್ ಸವಿರುಚಿ ಏನೋ ಬರುತ್ತಲ್ಲ, ಆದರೂ ಫೀಲ್ ಬರ್ತಾ ಇದೆ. ಇದೊಂದು ವಿಡಿಯೋ ಮಾಡ್ತಿದೀವಿ ಅಂತಂತಾನೆ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಒಂದು ಡೈಲಾಗ್ ಒಂದು ಹೇಳಿದೆ ಅಷ್ಟೇ, ನೀನು ಮ್ಯಾಗಿ ಮಾಡುವ ವಿಧಾನ ಅಂತ. ನಂಗೆ ಯಾವ ವಿಧಾನನೂ ಬರೋದಿಲ್ಲ, ನಾನು ಯಾವ ಶೆಫು ಅಲ್ಲ, ಸುಮ್ಮನೆ ನಾನೇ ಮಾಡ್ತೀನಿ ಅಷ್ಟೇ. ಏನಾಗ್ಬಿಟ್ಟಿದ್ದಕ್ಕೆ ಮ್ಯಾಗಿ ಮಸಾಲೆ, ಇದು ನಾರ್ಮಲ್ ಮ್ಯಾಗಿ. ಆಕ್ಚುಲಿ ಈ 1 2 3 ಮ್ಯಾಗಿ ಅಂತ ಇರುತ್ತಲ್ವಾ, ಅದರಲ್ಲಿ ನಾರ್ಮಲ್ ಏನು ಹಾಕೋದು ಬೇಡ, ಚೀಸ್ ಒಂದೇ ಒಂದು ಆ್ಯಡ್ ಮಾಡಿಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಟ್ರೈ ಮಾಡಿದ್ಯಾ? ತಿಂದಿದ್ದೀವಲ್ಲ, ನೀನೇ ಮಾಡ್ಕೊಟ್ಟಿದ್ದೆ. ಮಸಾಲೆ ಫ್ರೈ ಮಾಡಿಕೊಂಡು ಆಯ್ತಾ, ಎಲ್ಲ ಚೆಲ್ಕೊಂಡಿರ್ತಾರೆ. ಬಿಸಿ ಇದೆಯಾ? ಹಾಕೊಡ್ಲಾ? ವೆರಿ ಗುಡ್. ಅಯ್ಯಯ್ಯೋ, ಒಂಟಿ ಸೀನು ನಮ್ಮ ಕಡೆ ಒಂಟಿ ಸೀನು ಅದೃಷ್ಟದ ಸಂಕೇತ. ಒಗ್ಗರಣೆದು ಹಾಂ, ಈಗ ನಾರ್ಮಲ್ ಇಲ್ಲಿತ್ತಲ್ಲ ನೀರು, ಅದು ಇದಕ್ಕೆ ಹಾಕಿ. ಆಕ್ಚುಲಿ ಮ್ಯಾಗಿ ಮಾಡೋದು ಹೆಂಗೆ ಅಂತ ಯಾವುದೇ ವಿಡಿಯೋನೇ ಮಾಡಿರಲ್ಲ ಅಲ್ವಾ? ಮ್ಯಾಗಿ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡ್ತೀನಿ. ಜಾಸ್ತಿ ಬೇಡ, 2 ಮ್ಯಾಗಿ ಸಾಕಲ್ಲ, ಸಾಕು. ಈಗ ಹೆಂಗೆ ಚಾಲೆಂಜ್ ಅಂತಂದ್ರೆ 5 ಮಿನಿಟ್ಸ್ ಟೈಮರ್ ಇಟ್ಕೋತೀವಿ. ಟೈಮರ್ ಅಲ್ಲಿ ಬೇಗ ಯಾರು ಮುಗಿಸ್ತಾರೆ 5 ಮಿನಿಟ್ಸ್ ಅಲ್ಲಿ ಬಾಯಲ್ಲಿ ತಿನ್ಕೊಂಡು ಯಾರು ಮುಗಿಸ್ತಾರೆ ವಿತೌಟ್ ಕೈ ಯೂಸ್ ಮಾಡದಂಗೆ ಅವರು ವಿನ್ ಮಾಡ್ತಾರೆ. ಹಾರ್ಕೊಂಡ್ಮೇಲೆ ಇಟ್ಕೊಳ್ಳೋಣ. ಮ್ಯಾಗಿ ಹಾರ್ಕೊಂಡ್ಮೇಲೆ ಬಿಸಿ ಹಾಕೊಂಡ್ಮೇಲೆ ಬಿಸಿ ಬಿಸಿ ತಿನ್ನಕ್ಕಾಗುತ್ತಾ? ಸರಿ. ಮ್ಯಾಗಿ ಹಾಕೊಂಡ್ಮೇಲೆ ಅಂದ್ರೆ ಒಂದು ಮಾಡರೇಟ್ ಹೀಟ್ ಅಲ್ಲಿ ತಿನ್ನೋಣ. ಆಮೇಲೆ 5 ಮಿನಿಟ್ಸ್ ಒಳಗೆ ಯಾರು ಕಂಪ್ಲೀಟ್ ಮಾಡ್ತಾರೆ ಮ್ಯಾಗಿನ ಅವರು ವಿನ್. 2000 years later. ಓಕೆ, ಇದು ರೆಡಿ ಆಗಿದೆ ಮ್ಯಾಗಿ. ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಟೈಮರ್ ಸ್ಟಾರ್ಟ್ ಮಾಡ್ತೀವಿ. 5 ಮಿನಿಟ್ಸ್ ಅಲ್ಲಿ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ, ಫಸ್ಟ್ 5 ಮಿನಿಟ್ಸ್ ಅಲ್ಲಿ, ಇಲ್ಲ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ತಿನ್ನಕ್ಕಾಗುತ್ತೆ 5 ಮಿನಿಟ್ಸ್ ಅಲ್ಲಿ, ಅವರು ವಿನ್ನರ್ ಅಂತ ಕನ್ಸಿಡರ್ ಆಗೋದು ಈ ಗೇಮ್ ಅಲ್ಲಿ. ಓಕೆನಾ? ರೆಡಿನಾ? ಸ್ಟಾರ್ಟ್ ಮಾಡೋಣ. ಸೊ ಸ್ಟಾಪ್ ವಾಚ್ ಆನ್ ಮಾಡ್ಲಾ? ಕೈ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ವೇಟ್.
ಓಕೆ ಸ್ಟಾರ್ಟ್ ಮಾಡೋಣ. Ready? ಭಯ. 1, 2, ಓಕೆ 3. ತಗೊಳಕ್ಕೆ ಎಷ್ಟೊತ್ತೊಳಗೆ ಮಾಡ್ತೀನಿ ನೀನು? ಮೆಟ್ಟಿಸ್ತಾನೆ ನೀನು. ಮೆಣಸಿನ್ಕಾಯಿ ಫಸ್ಟ್ಗೆ ಮೆಣಸಿನ್ಕಾಯಿ ಲಾಂಗ್ ನೂಡಲ್ಸ್ ಇರಬೇಕಾಗಿತ್ತು. ಇದು ನಾನೇನು ಬ್ರೇಕ್ ಮಾಡಿಲ್ಲ ಜಾಸ್ತಿ, ಸ್ವಲ್ಪ ಅಷ್ಟು ಬ್ರೇಕ್ ಮಾಡಿದ್ದು. ನಿಜವಾಗ್ಲೂ ಯಾರು ಟ್ರೈ ಮಾಡಬೇಡಿ, ಚೆನ್ನಾಗಿಲ್ಲ ತಿನ್ನಕ್ಕೆ. ಬಟ್ ಟೇಸ್ಟ್ ಏನೋ ಚೆನ್ನಾಗಿ ಬಂದಿದೆ ಅನಿಸ್ತಿದೆ. ಇಂಥ ಆನಂದವನ್ನು ನಾನು ತಾಳಲಾರೆ. ಮತ್ತೆ ನಿಂದೇನೋ ಕ್ಲಿಯರ್ ಇದೆ, ನನ್ನ ಬಿಯರ್ಡ್ ಎಲ್ಲ ಇರೋದಕ್ಕೆಲ್ಲ ಮೆಕ್ಕೊಂಬಿಟ್ಟು ಹಿಂಗೆ ಕೂತಿರ್ತೀನಿ ಅಷ್ಟಿಗೆ. ಇಲ್ಲ ಇಲ್ಲ ಏನೂ ಆಗಿಲ್ಲ. ಮ್ಯಾಗಿನೂ ಈ ರೇಂಜಿಗೆ ತಿಂತೀನಿ ಅಂತ ಅನ್ಕೊಂಡಿದ್ದೀವಿ ಅಂತೀನಿ. ಚೀಟಿಂಗ್ ಏನ್ ಮಾಡಿದೆ? ಇದೇನು ಮೆತ್ಕೊಂಡು ತೆಗಿಯಂಗಿಲ್ಲ, ಹಂಗೆ ಇರಬೇಕು. ನೀನು ಇಲ್ಲಿ ನೋಡಂಗಿಲ್ಲ, ನೀನು ಅಲ್ಲಿ ನೋಡು. ಇಲ್ಲ ಇಲ್ಲಿ ನೋಡು. ಅಲ್ಲಿ ನೋಡಿದ್ರೆ ಕಾಣೋದು ಕರೆಕ್ಟಾಗಿ ನೀನು ತಿಂತಿದ್ಯಾ ಅಂತ. ಇದು ಹಿಂಗೆ ಇರ್ಬೇಕೀಗ. ವಿನ್ನರ್ ಯಾವತ್ತು ಬೇರೆಯವ್ರ ಮೇಲೆ ಫೋಕಸ್ ಮಾಡಬಾರ್ದು, ಅವ್ರ ಮೇಲೆ ಅಷ್ಟೇ ಫೋಕಸ್ ಮಾಡಬಾರ್ದು. ನಾನು ವಿನ್ನರ್ ಅಂತ ಹೇಳ್ತಿದ್ದೆ ಫಸ್ಟ್. ಅಲ್ಲ ವಿನ್ ಆಗ್ಬೇಕು ಅಂದ್ರೆ ಅಂತ. ನನಗೆ ಗೊತ್ತಾಗ್ತಿಲ್ಲ. 3 minutes ಆಯ್ತು. ಸದ್ಯ ಹಿಂಗಾದ್ರು ಇದೆಯಲ್ಲ, ಟೇಬಲ್ ಮೇಲೆ ಇಟ್ಬಿಟ್ಟು ನಿಂತಿರ್ಬೇಕು. ಏನಾದ್ರು ವಿಚಿತ್ರವಾಗಿ ಕಾಣಿಸ್ತಿದ್ದೀನಿ. ಇಲ್ಲ ಏನ್ ಮಂಗ್ರ ಹಿಂಗ್ ಖಾಲಿ ಮಾಡ್ತಾ ಇದೀಯ? ನಂಗಿಂತ ಫಸ್ಟ್ ನೀನೇ. ಕಣ್ಣಾಕ್ಬೇಡ, ದೃಷ್ಟಿ ಬೀಳತ್ತೆ. ನೀನೇನ್ ಅಂದಿದ್ದೆ ಹೇಳು ನನಗೆ ತಿನ್ನೋದ್ರಲ್ಲಿ? ಬೇಗ ಬೇಗ ತಿಂತೆ ಅಂತ ಕರೆಕ್ಟು. ನಾನು ಒಂದು ತಿನ್ನೋದ್ರಲ್ಲಿ 3 ತಿರ್ ತಿಂತಿದ್ದೆ, ಬಟ್ ಕ್ವಾಂಟಿಟಿ ಕಮ್ಮಿ ತಿಂತಿದ್ದವ. ಕಾಂಪಿಟೇಷನ್ ಅಲ್ವಾ? ಕಾಂಪಿಟೇಷನ್. ಅಯ್ಯೋ ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾಗಿದ್ದ ತಿನ್ನೋದ್ ನೋಡಕ್ ಹೇಳು. ಆಕ್ಚುಲಿ 2 ಮೆಣಸಿನ್ಕಾಯಿ ನಾರ್ಮಲ್ ಆಗಿ ತಿನ್ಬೇಕು ಅಂದ್ರೆ ಹಾಕ್ಬೋದು. ಇನ್ ತಿನ್ನಕ್ ಆಗಕ್ಕಾಗಲ್ಲ, ಇಲ್ಲೆಲ್ಲ ಉರಿ ಬರ್ತಾ ಇದೆ. ಬರ್ತಿಲ್ಲ. ನಿನಗೆ ಪ್ರೊಟೆಕ್ಷನ್ ಇದೆ. ಬೇಡ ನಂಗೆ ಉರಿತಾ ಇದೆ. ಗಾರ್ಡ್ ಹಾಕೊಂಡ್ಬಿಡಿ, ಶೀಟ್ ತರ ಸುತ್ತ. ಏನಾದ್ರೂ ನಾನು ಊಟ ಹಾಕೊಂಡ್ 1 ನಿಮಿಷ ಇದೆ. ತಿನ್ಸಕ್ಕೆ ಅಂತ ಹೋದ್ರೆ ಸೀದ ಬಾಳಿಗೆ ಹೋದ್ರೆ ಸರಿ ತುತ್ತು. ಇಲ್ಲೆಲ್ಲಾದ್ರೂ ಒಂಚೂರು ಆಯ್ತು ಅಂತಂದ್ರೆ ಕಿಟಾರ ಅಂತ ಕಿರ್ಕೊಳ್ಳೋಳು ಇವತ್ತು. ಅಯ್ಯೋ ದುರ್ವಿಧಿ. ಯಾವ್ದು ಮೆಣಸಿನ್ಕಾಯಿ ನಾನು ಬಿಡ್ತಾನೆ ಇಲ್ಲ, ಹಿಂದೆನೆ ಬಿಡ್ಬಿಡ್ತೀನಿ.
ಟೈಮ್ ಆಯ್ತಾ? ಇನ್ನೂ ತೊಡೆ ತೊಗೊಳ್ಸಿದ್ದೆ. ಅಯ್ಯೋ ಏನು 5 ನಿಮಿಷ ಇಷ್ಟು ಬೇಗ ಆಗೋಯ್ತಾ? ಏಯ್ ಕಮ್ಮಿ ತಿನ್ನಮ್ಮ, ನತ್ತಿ ಗೊತ್ತ ಮೇಲೆ. ಟೈಮ್ ಆಗುತ್ತೆ. ಅದ್ರ ಕುಡಿಯೋದಲ್ಲ ನಾರ್ಮಲ್ ಆಗೀಗ. ಓ ಟೈಮ್ 6 ನಿಮಿಷನೇ ಇಸ್ಕೊಂಡಿದ್ದ. ಓಕೆ ಚಾಲೆಂಜ್ ಮುಗೀತು. ಈಗ ಯಾರು ವಿನ್ನು? ಯಾರು ವಿನ್? ಕರ್ಬೇವಿನ ಸೊಪ್ಪು ಮ್ಯಾಗಿಲ್ ಹಾಕಿದ್ದು ಯಾರು ಜಾಸ್ತಿ ತಿಂದಿರ್ತಾರೋ ಅವರೇ ವಿನ್ನು. ಹಂಗೇನಿಲ್ಲ, ಇಲ್ಲ ಆತರ. ನಾನು ಯೂಶಲ್ ಕರ್ಬೇವಿನ ಸೊಪ್ಪು ತಿನ್ನಲ್ಲ, ನೀನ್ ತಿಂತೀಯ. ಅದಕ್ಕೆ ನೀನು ಅದನ್ನ ತಿಂದಿದ್ದೆ, ನಾನು ಅದನ್ನೆಲ್ಲ ಸೈಡ್ಗೆ ಇಟ್ಟಿದ್ದೀನಿ. ಅಂದ್ರೆ ಅದು ಬಿಟ್ಟು ಇನ್ನೆಲ್ಲ ತಿಂದಿದ್ದೀನಿ. ಓಕೆ ನೀನೇ ಹೇಳು, ಮನಸ್ಸಾಕ್ಷಿಯಿಂದ ಕರೆಕ್ಟ್ ಆಗಿ ಅಂದ್ರೆ ಮನ್ಸು ಮುಟ್ಕೊಂಡು ಹೇಳು. ಮನಸ್ಸಾಕ್ಷಿಯಿಂದ ಹೇಳ್ಬೇಕು ಅಂದ್ರೆ ವಿನ್ ಆಗಿದ್ದಾರೆ ಯಾರು ಅಲ್ಲ, ಬಂಗಾರ. ಪಕ್ಕ ನಾನು ನನ್ಗೋಸ್ಕರ ಅಂತ ಹೇಳಿ. ಇಲ್ಲ ಯಾಕೆ ಗೊತ್ತಾ, ಇಷ್ಟೇ ಡಿಫ್ರೆನ್ಸ್ ಅಲ್ಲಿ ಇರೋದು. ಸೊ ನಮ್ಗೆ ಆಗ್ತಿಲ್ಲ, ಉಳಿತಾ ಇದೆ. ಬಂಗಾರ ಗೆದ್ದಿದ್ದಾಳೆ. ಇದೇ ಖುಷಿಗೆ ಒಂದು ಕಾಪಿ ಕೊಡಂಗೆ ಬೇಡ ನನಗೆ. ಹಿಂಗೆ ಹಣ ಕೊಡ್ತೀನಿ. ಆಲ್ರೆಡಿ ಇಲ್ಲಿ ಉರಿತಾ ಇದೆ. ಇದು ಸುಮ್ಮನೆ ಅಂತೀನಿ ಅಷ್ಟೇ. ಹೌದಾ ಪಕ್ಕನಾ? ನೀನ್ ಸುಮ್ಮನೆ ಅನ್ನೋದಕ್ಕೆ ನಾನು ಸರಿ ಅಂದು. ಉರಿಯುತ್ತೆ, ನಿಜ ಉರಿಯುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ವಾಶ್ ಮಾಡೋಷ್ಟ್ರೊಳಗೆ ಉರಿತಾ ಇದೆ. ಯಾಕಂದ್ರೆ ಇಲ್ಲಿ 2 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿಗೆ ಅಂದ್ರೆ ನಾರ್ಮಲ್ ತಿನ್ನಕ್ಕೆ ಫೈನ್, ಟಂಗ್ ಏನೋ ತಡ್ಕೊಳ್ಳುತ್ತೆ. ಇದು ಚಳಿಗಾಲಕ್ಕೆ ಬೆಳೀತಾರ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಖಾರ ಇರುತ್ತೆ ಅನ್ಕೋತೀನಿ. ಏನ್ ಮಾತಾಡ್ತಾನ ಅವನು? ನಗು ಬರ್ಲಿಲ್ವಾ? ಸೊ ಫೈನಲಿ ನಾನೇ ವಿನ್ ಆಗಿದ್ದು. ಅಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿನ್ ಆದವ್ರು ಇವರು, ಸೋತವ್ ನಾನು. ಆಮೇಲೆ ಓಕೆ, ನಾನು ಇವಾಗ ಫೇಸ್ ವಾಶ್ ಮಾಡಬೇಕು. ಆಗ್ತಾ ಇದೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಉರಿತಾ ಇದೆ. ಹೋಗಿ ಸೊ ಹೋಗಿ ಎಲ್ಲ Okay. clean ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. Comment ಮಾಡಿ. ಹೇಗಿತ್ತು ಅಂತ ಇಷ್ಟ ಆಯ್ತು ಅಂತ ಹೇಳಿ. ಅಂಡ್ ಆಲ್ಸೋ ನಮ್ಗೆ ಯೂಶಲಿ ಹೇಳೋ ಹಾಗೆ ಯಾವ್ಯಾವ ವಿಡಿಯೋ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಅದನ್ನ ಕಾಮೆಂಟ್ ಅಲ್ಲಿ ಹೇಳಿ, ಸೊ ದಟ್ ನಾವು ಅಂತ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಇನ್ನೊಂದೇನಂತಂದ್ರೆ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಲವ್ ಸ್ಟೋರಿ ವ್ಲಾಗ್ ಮಾಡಿ, ನಿಮ್ದು ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ. ಯೂಟ್ಯೂಬ್ ಅಲ್ಲಿ ಜಾಸ್ತಿ ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ Instagram DM ಅಲ್ಲಿ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ಕಾಮೆಂಟ್ ಅಲ್ಲಿ ಹಾಕ್ತಿದ್ದಾರೆ ನಿಮ್ ಲವ್ ಸ್ಟೋರಿ ಹೇಳಿ ಅಂತ. ಹೌದು. ಲವ್ ಸ್ಟೋರಿನ ಡೆಫಿನೆಟ್ ಆಗು ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ 10,000 ಯೂಟ್ಯೂಬ್ ಅಲ್ಲಿ 10,000 ಎಲ್ಲ ಜಾಸ್ತಿ. 10,000 ಸಬ್ಸ್ಕ್ರೈಬರ್ಸ್ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಇದ್ದಾರೆ. 1,000 ಸಬ್ಸ್ಕ್ರೈಬರ್ಸ್ ಬಂದಿದ ತಕ್ಷಣ 1,000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ಗೆ ನಾವು ಲವ್ ಸ್ಟೋರಿನ ಹೇಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ 1,000 ಫಾಲೋವರ್ಸ್ ರೀಚ್ ಮಾಡೋಣ, ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಣ. ಆಮೇಲೆ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಓಕೆ, ಟಾಟಾ, ಬೈ ಬೈ, Bye-bye, see see you. you.